ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಈ ಮಕ್ಕಳನ್ನ ಇವರು ಮೇಡಮ್ ಹೇಳಿದ್ರೆ ಬುತ್ತಿ ತಗೊಂಡು ಹೋಗ್ತಿದ್ರು, ಬುತ್ತಿ ತಗೊಂಡು ಊಟ ಮಾಡಿಸ್ತಿದ್ರು ಅಂತ. ಆಗ ಅವನೇನ್ ಮಾಡಿದ್ರೆ ಬುತ್ತಿ ತರ ಬುತ್ತಿ ಕೊಡೋಕೆ ಯಾರು ಇಲ್ಲ ಅಂತ ಜೊತೆಲಿ ಈ ಹೋಟೆಲ್ಗಳು ಕರ್ಕೊಂಡು ಹೋಗೋದು, ಮಧ್ಯಾಹ್ನ ಹೊತ್ತು ಮಕ್ಕಳಿಗೆ ತಿಂದ್ರು ಅಂತೇಳಿ ತಿನ್ಸೋದು, ಆ ಮಕ್ಕಳಿಗೆ ಒಂದು ನೋಟ್ಸ್ ಬೇಕಾ ಎಲ್ಲ ಸ್ವಂತ ಖರ್ಚಿನಿಂದ ಕೊಡೋದು, ಈ ರೀತಿ ಎಲ್ಲ ಮೋಟಿವೇಟ್ ಮಾಡುವಂತ ಒಬ್ಬ ಪ್ರಾಧ್ಯಾಪಕ. ಆ ಗುಣವನ್ನು ನಮಗೆ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ, ಇದೇನಪ್ಪ ಇದು ಮುಖಲಕ್ಷಣ, ಬಾಡಿ ಲ್ಯಾಂಗ್ವೇಜು, ಹಾವ ಭಾವ ಗುಣಲಕ್ಷಣ ನಾವು ಹಿಂಗೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷ ಆಯಿತು. ನಿಜವಾಗಿಯೂ ನಾನು ಆಗಲೇ ಮಧುಸೂದನ್ ಮತ್ತು ಸ್ವರೂಪರಾಣಿ ಮೇಡಮ್ ಅವ್ರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ನೀಲಕಂಠ ಜೊತೆ. ಬಹಳ ಹಿಂದೆ ನಮ್ಮ ಮಧುಸೂದನ್ ಅವರ ದಂಪತಿಗಳ ಮಗು ತೀರು ಹೋದಾಗ ಮೊದಲನೇ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಅದನ್ನೇ ನೆನಪು ಮಾಡಿಕೊಂಡೆ ನಾನು. ಬಹಳ ಸಂತೋಷ ನೋಡಿ, ಇವತ್ತು ಪ್ರಪಂಚದಲ್ಲಿ ಬದಲಾದ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ನಾವು ಆಯ್ಕೆ ಮಾಡ್ಕೊಳ್ಳುವಂತ ಮುಕ್ತ ಅವಕಾಶ ಇದ್ರೂ ಕೂಡ ನನ್ನ ಆಯ್ಕೆ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋದು, ನಾನು ಈ ದೇಶವನ್ನ ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋ ಮೂಲ ಉದ್ದೇಶ ಜನರ ಆರೋಗ್ಯವನ್ನ ಕಾಪಾಡೋದು. ಇವತ್ತು ನೆನ್ನೆ ಅದನ್ನ ಹೇಳ್ತಾ ಇದ್ರು, ವಿಷಮುಕ್ತ ಆಹಾರ, ವಿಷಮುಕ್ತ ಭೂಮಿ. ವಿಷಮುಕ್ತ ಭೂಮಿ ಮಾಡಿದ್ರೆ ನಮ್ಗೆ ಸಂಸ್ಕಾರಯುಕ್ತ ಆಹಾರ, ಒಳ್ಳೆ ಆಹಾರ ಸಿಗೋದು. ನಾವು ವಿಷಯುಕ್ತ ಭೂಮಿ ಮಾಡ್ತಾ ಇರೋದ್ರಿಂದ ವಿಷಮುಕ್ತ ಆಹಾರವನ್ನು ನಾವು ಸೇವಿಸಕ್ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಒಂದು ಪರಿಪಾಠವನ್ನ ಮಾಡಿಕೊಂಡು, ಅದರಲ್ಲೂ ಜೀವಜಲ ನಮ್ಮ ಗೋಮಾತೆ, ಅದನ್ನ ಈಗ ನೋಡಿ ಜೀವಾಮೃತ ಅಂತ ಹೇಳಿ ಪ್ರತಿಯೊಬ್ಬ ರೈತರು ಕೂಡ ಅದನ್ನ ಬರೀ ಒಂದು ಸಗಣಿ ಸಿಕ್ಕಿದ್ರೆ ಸಾಕು, 1 kg ಸಗಣಿ ಸಿಕ್ಕಿದ್ರೆ ಎಕರೆಗಟ್ಟಲೆ ಭೂಮಿಗೆ ಜೀವಾಮೃತವನ್ನು ಕೊಡುವಂತ ಶಕ್ತಿ ಆ ತಾಯಿಗಿದೆ. ಅಂತ ತಾಯಿಯನ್ನ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಸುಭಾಷ್ ಚಂದ್ರ ರಾವ್ ಮೆಮೋರಿಯಲ್ ಟ್ರಸ್ಟ್ ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಲೋಕೇಶನ ನಾನು ಕೂಡ ನಿಮ್ಮ ಅಪ್ಪ ಅಳಿಮಯ, KT ನಾಗರಾಜ್ ಅವರ ಅಳಿಯ ನಾನು, ಹಾಗಾಗಿ ನಾನು ಬಂದು ಅಂತ ನೆನಕೊಂಡೆ. ತುಂಬಾ ನಾನು ಕೂಡ ಮೇ 31, 2025 ನಾನು ಕೂಡ ನಿವೃತ್ತಿಯಾಗಿದ್ದೀನಿ. ನಾನು ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕನ ಕೆಲಸ ಮಾಡ್ತಾ ಇದ್ದೆ. ಹೊಳೆನರಸೀಪುರ, ನಿಮ್ಮ ಹೊಳೆನರಸೀಪುರದಲ್ಲೂ ನಾನು ನಿವೃತ್ತಿಯಾದೆ. ಹಾಗಾಗಿ ತುಂಬಾ ಸಂತೋಷ ಆಯಿತು ಈ ಕಾರ್ಯಕ್ರಮವನ್ನು ನೋಡಿ. ನಾನು ಆಕ್ಚುಲಿ ಬರೋ 9ವರೆಗೂ ನಾನು ರೆಡಿ ಇಲ್ಲ. ನಮ್ಮ ಗೆಳೆಯ ನೀಲ್ಕಂಠ ಅವರು ಹೋಗಿ ರೆಡಿಯಾಗಿ ಹಂಪಾಪುರಕ್ಕೆ ಹೋಗ್ಬೇಕು ಅಂದ್ರು. ಹಂಪಾಪುರ ಅಂದ ತಕ್ಷಣ ನನಗೆ ತಕ್ಷಣ ಬಂತು, ಇಲ್ಲಿಗೆ ಅವ್ರು ಕರೀತಾ ಇದ್ದಾರೆ ಅಂತೇಳಿ. ಹಾಗಾಗಿ ಬಂದ್ವಿ. ಬಹಳ ಅಭಿಮಾನದಿಂದ, ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ನಿಮಗೂ ಕೂಡ ತುಂಬಾ ನನ್ನ ಮನಸ್ಪೂರ್ವಕವಾಗಿ ದಂಪತಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಈ ಕಾರ್ಯ ಯಶಸ್ವಿಯಾಗಿ ಸಾಗಲಿ, ನಿಮ್ಮ ಪರಂಪರೆ ಹೀಗೆ ಮುಂದುವರಿಲಿ ಅಂತ ತಮ್ಮ ಭಗವಂತನ ಸಹಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತದೆ. ಭಗವಂತ ಸ್ವರೂಪಿಗಳಾದ